ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 6ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ನಾವು ರಾಷ್ಟ್ರಧ್ವಜ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಭಾವೈಕ್ಯತೆ ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಹೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಿರೋದು. ಈಗ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ನೋಡೋಣ ಆ ಒಂದು ಟಾಪಿಕ್ಕು. ಇಲ್ಲಿ ರಾಷ್ಟ್ರಧ್ವಜದ ವರ್ಣನೆ ಬಗ್ಗೆ ತಿಳ್ಕೊತೀವಿ. ರಾಷ್ಟ್ರಧ್ವಜವನ್ನು ಉಪಯೋಗಿಸುವ ಸಂದರ್ಭಗಳ ಬಗ್ಗೆ ಈ ಒಂದು ಲೆಸನ್ನಲ್ಲಿ ನಾವು ತಿಳ್ಕೊತೀವಿ. ಹಾಗಾದರೆ ಪೀಠಿಕೆ ನೋಡಿರಿ, ಪ್ರತಿಯೊಂದು ರಾಷ್ಟ್ರವು ಏನು ಮಾಡಿದೆ, ತನ್ನದೇ ಆದಂತಹ ಒಂದು ರಾಷ್ಟ್ರಧ್ವಜವನ್ನು ಹೊಂದಿರ್ತೈತೆ. ಪ್ರತಿಯೊಂದು ರಾಷ್ಟ್ರ ಇದೆ ಅಂದರೆ ಆ ಒಂದು ರಾಷ್ಟ್ರಕ್ಕೆ ಏನಿರುತ್ತೆ, ಅದರದ್ದೇ ಆದಂಥ ಒಂದು ಧ್ವಜ ಇರ್ತೈತೆ. ಅದು ಅತ್ಯಂತ ಏನಾಗಿರ್ತೈತೆ, ಗೌರವಯುತವಾದಂಥ ಒಂದು ಸ್ಥಾನ ಇರ್ತೈತೆ. ಅದಕ್ಕೆ ರಾಷ್ಟ್ರಧ್ವಜವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ರಾಷ್ಟ್ರಧ್ವಜ ಇದೆ ಅಂದರೆ ನಾವು ರಾಷ್ಟ್ರದಾಗಿದ್ದೀವಿ ಅಂದರೆ ಆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಆಗಿರ್ತೈತೆ. ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರದ ಸ್ವತಂತ್ರದ ಸಂಕೇತವಾಗಿದೆ. ನಮ್ಮ ಧ್ವಜ ಎಷ್ಟು ಬಣ್ಣಗಳಿಂದ ಕೂಡಿದೆ ಅಂದರೆ ತ್ರಿವರ್ಣದಿಂದ ಕೂಡಿದೆ. ತ್ರಿವರ್ಣ ಅಂದರೆ 3 ಒಂದು ಬಣ್ಣಗಳಿಂದ ಕೂಡಿದೆ. 3 ಬಣ್ಣಗಳೇನೆಂದರೆ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳಿಂದ ಕೂಡಿದೆ. ಇಲ್ಲಿ ಮಧ್ಯದಲ್ಲಿ ಏನಿದೆ, ಅಶೋಕ ಚಕ್ರ ಇರ್ತೈತೆ. ಅಶೋಕ ಚಕ್ರದಲ್ಲಿ 24 ಗೆರೆಗಳನ್ನು ನೋಡ್ತೀವಿ. ಒಂದು ದೇಶದಲ್ಲಿನ ವಿಭಿನ್ನ ಜಾತಿ ಪಂಥಗಳ ಹಾಗೂ ವಿಭಿನ್ನ ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿಯಲ್ಲಿ ತಂದು ದೇಶದ ಏಕತೆಯನ್ನು ಸಾರುವಂತಹ ಸಾಧನವೇ ಈ ಒಂದು ರಾಷ್ಟ್ರಧ್ವಜ ಆಗಿದೆ. ಪ್ರಜೆಗಳಲ್ಲಿ ದೇಶಾಭಿಮಾನವನ್ನು ಮೂಡಿಸುತ್ತದೆ. ಈ ರಾಷ್ಟ್ರಧ್ವಜ ಏನು ಮಾಡ್ತಂದರೆ ಪ್ರಜೆಗಳಲ್ಲಿ ದೇಶಾಭಿಮಾನವನ್ನು ಮೂಡಿಸ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಪ್ರಾತಿನಿಧ್ಯ ಮೆರೆಯುವಂತಹ ಹೆಗ್ಗುರುತೆ ನಮ್ಮ ರಾಷ್ಟ್ರಧ್ವಜ ಆಗಿರ್ತೈತೆ. ಹಾಗಾದರೆ ರಾಷ್ಟ್ರಧ್ವಜದ ಉದಯ ನೋಡಿರಿ, ರಾಷ್ಟ್ರಧ್ವಜ ಹೇಗೆ ಹುಟ್ಕೊಳ್ತು ಅಂತೇಳಿ 1907ರಲ್ಲಿ ಕೆಲವು ದೇಶಭಕ್ತರು ರಾಷ್ಟ್ರಧ್ವಜವನ್ನು ಏನು ಮಾಡಿದ್ರು, ನಿರ್ಮಿಸಿದರು. 1916ರಲ್ಲಿ ಹಿಂದಿ ತರುಣರು 5 ಕೆಂಪು 4 ಹಸಿರು ಬಣ್ಣದ ಒಂದು ಧ್ವಜವನ್ನು ನಿರ್ಮಿಸಿದರು. 1921ರಲ್ಲಿ 3 ಬಣ್ಣಗಳುಳ್ಳ ಮಧ್ಯದಲ್ಲಿ ಚರಕವುಳ್ಳ ಏನು ಮಾಡಿದ್ರು, ಧ್ವಜವನ್ನು ನಿರ್ಮಿಸಿದರು. 1931ರಲ್ಲಿ ಏನು ಮಾಡಿದ್ರು ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಮಿಟಿ ಕೇಸರಿ ವರ್ಣದ ಧ್ವಜವನ್ನು ಮೇಲ್ಭಾಗದ ಎಡಮೂಲೆಯಲ್ಲಿ ಏನು ಮಾಡಿತ್ತು, ನೀಲಿ ಚರಕ ಇರುವಂತಹ ಧ್ವಜ ಅಸ್ತಿತ್ವಕ್ಕೆ ಬಂದಿತು. 1947ನೇ ಜುಲೈ 22ನೇ ದಿನ ಸಂವಿಧಾನ ಸಭೆಯಲ್ಲಿ ಈಗಿನ ತ್ರಿವರ್ಣ ಧ್ವಜ ಏನು ಮಾಡಲಾಯಿತು, ಅಂಗೀಕಾರ ಮಾಡಲಾಯಿತು. ಹೀಗೆ ರಾಷ್ಟ್ರಧ್ವಜ ಏನಾಯಿತು, ಹಂತ ಹಂತವಾಗಿ ಉದಯವಾಗಿರುವುದನ್ನು ನಾವು ನೋಡ್ತೀವಿ. ಹಾಗಾದರೆ ರಾಷ್ಟ್ರಧ್ವಜದ ವರ್ಣನೆ ನೋಡೋಣ. ಮೇಲಿನಿಂದ ಅನುಕ್ರಮವಾಗಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ಕೂಡಿದೆ. ಧ್ವಜ ಏನು ಮಾಡಿದೆ ಅಂದರೆ ಅನುಕ್ರಮವಾಗಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿಂದ ಕೂಡಿದೆ. ಬಿಳಿ ಬಣ್ಣದ ಮಧ್ಯದಲ್ಲಿ ಏನಿದೆ, ಕಡು ನೀಲಿ ಬಣ್ಣದ ಅಶೋಕ ಚಕ್ರವಿದೆ. ಕೇಸರಿ ಧೈರ್ಯ ಮತ್ತು ಶಕ್ತಿಯ ಪ್ರತೀಕ. ಬಿಳಿ ಇದು ಸತ್ಯ ಶಾಂತಿಯ ಪ್ರತೀಕ. ಹಸಿರು ಇದು ಸಸ್ಯ ಸಮೃದ್ಧಿಯ ಸಂಕೇತ ಆಗಿರ್ತದೆ. ಇದ್ರ ಬಗ್ಗೆ ಕೇಳ್ತಾರೆ, ಕೇಸರಿ ಏನು ಸೂಚಿಸುತ್ತೆ, ಬಿಳಿ ಏನು ಸೂಚಿಸುತ್ತೆ, ಹಸಿರು ಏನು ಸೂಚಿಸುತ್ತೆ ಅಂತೇಳಿ. ಕೇಸರಿ ಬಂದುಬಿಟ್ಟು ಧೈರ್ಯ ಮತ್ತು ಶಕ್ತಿಯ ಸಂಕೇತ, ಇದ್ರ ಬಗ್ಗೆ ಸೂಚಿಸುತ್ತೆ. ಹಾಗೆಯೇ ಬಿಳಿ ಸತ್ಯ ಶಾಂತಿಯ ಸಂಕೇತವಾಗಿ ನಾವು ಬಿಳಿಯನ್ನು ಬಳಸ್ತೀವಿ. ಹಸಿರು ಏನು ಸೂಚಿಸುತ್ತೆ ಅಂದರೆ ಒಂದು ಸಮೃದ್ಧಿಯನ್ನು ಸೂಚಿಸುತ್ತೆ. ಸಸ್ಯ ಸಮೃದ್ಧಿ ಅಥವಾ ಒಟ್ಟು ಹಸಿರನ್ನು ಸಮೃದ್ಧಿಯ ಸಂಕೇತವಾಗಿ ನಾವು ಬಳಸ್ತೀವಿ. ಅಶೋಕ ಚಕ್ರ ನೋಡ್ರಿ, ಇದು 24 ಗೆರೆಗಳನ್ನು ಹೊಂದಿದೆ. ಈ ಒಂದು ಅಶೋಕ ಚಕ್ರ ಇದು ನೀಲಿ ಬಣ್ಣದ ಚಕ್ರ. ಅದು ಬಣ್ಣ ಯಾವುದಿರುತ್ತೆ ಅಂತ ಕೇಳ್ತಾರೆ, ಅದು ನೀಲಿ ಬಣ್ಣದಾಗಿರುತ್ತೆ. ಇದನ್ನು ಸಾರನಾಥದಲ್ಲಿರುವ ಅಶೋಕ ಸ್ತಂಭದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಎಕ್ಸಾಮಲ್ಲಿ ಬರುತ್ತೆ. ಸಾರನಾಥದಲ್ಲಿರುವಂಥ ಅಶೋಕ ಸ್ತಂಭದಿಂದ ನಾವೇನು ಮಾಡಿದ್ದೀವಿ, ಈ ಒಂದು ಅಶೋಕ ಚಕ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗಾದರೆ 24 ಗೆರೆಗಳು ಏನು ಸೂಚಿಸುತ್ತೆ ಅಂದರೆ 24 ಗಂಟೆಗಳನ್ನು ಏನು ಮಾಡ್ತೈತೆ, ಸೂಚಿಸುತ್ತೆ. ಹಾಗೂ ದೇಶದ ಪ್ರಗತಿಯ ದ್ಯೋತಕವಾಗಿಯೂ ಕೂಡ ನಾವು ಇದನ್ನು ಬಳಸ್ತೀವಿ. ನೀಲಿ ಬಣ್ಣವು ನೀಲಿ ಸಾಗರ, ನೀಲಾಕಾಶ ಮತ್ತು ಮನೋವೈಶಲ್ಯದ ಪ್ರತೀಕ. ಈಗ ಕೇಸರಿ ಏನಾಯಿತು, ಧೈರ್ಯ ಮತ್ತು ಶಕ್ತಿಯ ಸಂಕೇತ ಆಗಿದ್ರೆ, ಬಿಳಿ ಸತ್ಯ ಶಾಂತಿಯ ಸಂಕೇತ ಆಗಿದ್ರೆ, ಹಸಿರು ಸಮೃದ್ಧಿಯ ಸಂಕೇತ ಆಗಿದ್ರೆ, ಹಾಗಾದರೆ ನೀಲಿ ಬಣ್ಣ ಏನೇನು ಸೂಚಿಸುತ್ತೆ ಅಂದರೆ ನೀಲ ಸಾಗರ, ನೀಲಾಕಾಶದ ಹಾಗೂ ಮನೋವೈಶಾಲ್ಯತೆಯ ಒಂದು ಪ್ರತೀಕವನ್ನು ನಾವಿಗೆ ನೀಲಿ ಬಣ್ಣವನ್ನು ಬಳಸ್ತೀವಿ. ಇದು ನೋಡಿ ನಮ್ಮ ರಾಷ್ಟ್ರದ ಧ್ವಜ ಆಗಿರ್ತೈತಿ, ತ್ರಿವರ್ಣ ಧ್ವಜ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ರಾಷ್ಟ್ರಧ್ವಜ ಉಪಯೋಗಿಸುವ ಸಂದರ್ಭಗಳು ಯಾವ್ಯಾವು, ನಾವು ರಾಷ್ಟ್ರಧ್ವಜ ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತೇಳಿ ನೋಡ್ರಿ. ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಗೌರವಯುತವಾಗಿ ಹಾಗೂ ಸ್ಪಷ್ಟವಾಗಿ ಕಾಣುವಂತೆ ಹಾರಿಸಬೇಕು. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರಾಷ್ಟ್ರಧ್ವಜವನ್ನು ಹಾರುತ್ತಿರಬೇಕು.
ಸರ್ಕಾರಿ ಕಚೇರಿಗಳು, ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಎಲ್ಲ ದಿನಗಳಲ್ಲಿ ಏನು ಮಾಡ್ತೀವಿ ನಾವು ರಾಷ್ಟ್ರಧ್ವಜವನ್ನು ಮೇಲಿನಂತೆ ಹಾರಿಸ್ಬೋದು. ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು ಅಂದರೆ ಈಗ 15ನೇ ಆಗಸ್ಟ್ ಬರುತ್ತೆ, 26ನೇ ಜನವರಿ ಬರುತ್ತೆ, ಹಾಗೆ ಗಾಂಧಿ ಜಯಂತಿ ಬರುತ್ತೆ. ಇವು ಮೂರನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬಗಳಾದಂತಹ ಆಗಸ್ಟ್ 15 ಮತ್ತು ಜನವರಿ 26 ಏನು ಮಾಡ್ತೀವಿ, ಈ ದಿನಗಳಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ. ಇದು ನಿಮಗೆ ತಿಳಿದಿರಲಿ, ಈ ಥರ ತಿಳಿದಿರಲಿ ಅಂತ ಏನಂದೆಲ್ಲ ನೆನಪಿಟ್ಕೊಳ್ಬೇಕು ನಾವು. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಸ್ವರ್ಣ ಪದಕ ಪಡೆಯುವಾಗ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಗೀತೆಯನ್ನು ನುಡಿಸಲಾಗ್ತೈತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಕ್ರೀಡಾ ಸಾಧನೆ ಮಾಡಿ ಕ್ರೀಡಾಪಟುಗಳು ಸ್ವರ್ಣ ಪದಕ ಅಂದರೆ ಬಂಗಾರದ ಪದಕ ಏನಾದರೂ ಪಡೆದಿದ್ರೆ ಅವ್ರಿಗೇನು ಮಾಡ್ತಾರೆ, ಅವರಿಗೆ ರಾಷ್ಟ್ರಗೀತೆಯನ್ನು ನುಡಿಸ್ತಾರೆ. ಜೊತೆಯಲ್ಲಿ ರಾಷ್ಟ್ರಧ್ವಜವನ್ನು ಕೂಡ ಇತರ ದೇಶಗಳಿಗಿಂತ ಮೇಲಕ್ಕೆ ಏರಿಸ್ತಾರೆ. ಎಲ್ಲ ಒಂದು ರಾಷ್ಟ್ರಗಳ ಧ್ವಜಗಳಲ್ಲಿರ್ತವೆ, ಆದರೆ ಯಾವ ಒಂದು ರಾಷ್ಟ್ರಕ್ಕೆ ಸ್ವರ್ಣ ಪದಕ ಬಂದಿರ್ತೈತೋ ಆ ಒಂದು ರಾಷ್ಟ್ರದ ಧ್ವಜ ಏನು ಮಾಡ್ತಾರೆ, ಮೇಲಕ್ಕೆ ಏರಿಸ್ತಾರೆ. ಇದು ಹೆಮ್ಮೆಯ ವಿಷಯ. ಪದಕ ಪ್ರಶಸ್ತಿಗಳು ಸಾಧಕನ ಸೊತ್ತೆ ಹೊರತು ಸೋಮರಿಯ ಸೊತ್ತಲ್ಲ. ಇಲ್ಲೊಂದು ಕ್ವಶನ್ ಬರ್ತೈತೆ ನೋಡ್ರಿ, ಒಬ್ಬ ವ್ಯಕ್ತಿಗಾಗಿ ರಾಷ್ಟ್ರಧ್ವಜನ ಯಾವಾಗ ಹಾರಿಸ್ತೀವಿ ಅಂತಂದರೆ ಅಥವಾ ರಾಷ್ಟ್ರಗೀತೆಯನ್ನು ಯಾವಾಗ ಹಾಡ್ತೀವಿ ಅಂತಂದರೆ ಅದು ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳಿಗೆ ಮಾತ್ರ ನಾವು ಅದನ್ನು ಮಾಡ್ತೀವಿ. ಇಲ್ಲಿ ಕ್ರೀಡಾ ಸಾಧಕರಿಗೆ ನೀಡಲಾಗುವಂಥ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ನೋಡ್ರಿ. ಅರ್ಜುನ್ ಪ್ರಶಸ್ತಿ ಇದೆ, ಇದು 1961ರಲ್ಲಿ ಸ್ಥಾಪನೆ ಆಗ್ತೈತೆ. ಇದು ಭಾರತ ಸರ್ಕಾರದ ಒಂದು ಪ್ರಶಸ್ತಿಯಾಗಿರ್ತೈತೆ. ಇದು ರಾಷ್ಟ್ರದಲ್ಲಿ ಉತ್ಕೃಷ್ಟ ಮಟ್ಟ, ರಾಷ್ಟ್ರದಲ್ಲಿ ಅತ್ಯುನ್ನತ ಒಂದು ಸಾಧನೆ ಮಾಡಿದರೆ ನಾವು ಅರ್ಜುನ ಪ್ರಶಸ್ತಿಯನ್ನು ನೀಡ್ತೀವಿ. ಹಾಗೆ ಕರ್ನಾಟಕದಲ್ಲಿ ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತೀವಿ. ಇಲ್ಲಿ ಇಲ್ಲೇನು ಕೊಡ್ತಾರೆ ಅಂದರೆ ಅರ್ಜುನನ ಒಂದು ಕಂಚಿನ ಮೂರ್ತಿ ಕೊಡ್ತಾರೆ, 1 ಲಕ್ಷ ನಗದು ಬಹುಮಾನ ಕೊಡ್ತಾರೆ, ಹಾಗೆ ಪ್ರಮಾಣ ಪತ್ರ ಕೊಡ್ತಾರೆ. ಈ ಪ್ರಶಸ್ತಿ ಪ್ರದಾನ ಮಾಡುವಾಗ ಕ್ರೀಡಾಪಟುಗಳು ಪ್ರಸ್ತುತ ವರ್ಷದ ಏನು ಮಾಡ್ತಾರೆ, ಈ ಪ್ರಶಸ್ತಿ ಹೆಂಗೆ ನೀಡ್ತಾರೆ ಅಂದರೆ ಪ್ರಶಸ್ತಿ ನೀಡಬೇಕನ್ನುವಂಥದ್ದು ಅವ್ರೇನು ಮಾಡಬೇಕು, ಕ್ರೀಡಾಪಟುಗಳ ಪ್ರಸ್ತುತ ವರ್ಷದ ಮತ್ತು ಹಿಂದಿನ 3 ವರ್ಷಗಳ ಸಾಧನೆಯನ್ನು ಏನು ಮಾಡ್ತಾರೆ, ಅವರು ಪರಿಗಣಿಸ್ತಾರೆ. ಇದರೊಂದಿಗೆ ಕ್ರೀಡಾಪಟುವು ಅತ್ಯುನ್ನತ ನಾಯಕತ್ವ ಗುಣವನ್ನು ಹೊಂದಿರಬೇಕು, ಕ್ರೀಡಾ ಮನೋಭಾವನೆ ಹೊಂದಿರಬೇಕು, ಶಿಸ್ತಿರಬೇಕು. ಇವೆಲ್ಲ ಅತ್ಯವಶ್ಯಕವಾಗಿ ಅಲ್ಲಿ ಗುರುತಿಸ್ತಾರೆ ಅವರು. ಒಲಿಂಪಿಕ್ ಕ್ರೀಡೆ, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ವಿಶ್ವಕಪ್ಪು, ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ನಡೆಯುವಂತಹ ಕ್ರೀಡೆಗಳಲ್ಲಿ ಮತ್ತು ಕ್ರಿಕೆಟ್ನಲ್ಲಿನ ಸಾಧನಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಇಲ್ಲಿ ಭಾರತೀಯ ಕ್ರೀಡೆಗಳು ಹಾಗೂ ವಿಕಲಚೇತನ ಕ್ರೀಡಾಕೂಟಗಳನ್ನು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದಾರೆ, ಸೇರ್ಪಡೆ ಮಾಡ್ತಾಯಿದ್ದಾರೆ. ಇದು ಅರ್ಜುನನ ಒಂದು ಮೂರ್ತಿ ಇರುವಂಥ ಒಂದು ಪ್ರಶಸ್ತಿಯಾಗಿರ್ತೈತೆ. ಇದು ಈಗ ದ್ರೋಣಾಚಾರ ಪ್ರಶಸ್ತಿ. ಅರ್ಜುನ ಪ್ರಶಸ್ತಿ 1960ರಲ್ಲಿ ಸ್ಥಾಪನೆಯಾಗಿದ್ದರೆ ದ್ರೋಣಾಚಾರ್ಯ ಪ್ರಶಸ್ತಿ 1985ರಲ್ಲಿ ಪ್ರಾರಂಭ ಆಗ್ತೈತಿ. ಇದು ಕೂಡ ಭಾರತ ಸರ್ಕಾರದ ಒಂದು ಪ್ರಶಸ್ತಿಯಾಗಿರ್ತೈತಿ. ಇದು ತರಬೇತುದಾರರಿಗೆ ನೀಡುವಂಥ ಒಂದು ಪ್ರಶಸ್ತಿ. ಈ ಒಂದು ಪ್ರಶಸ್ತಿ ಬಹುಮಾನ ಎಷ್ಟಂದರೆ 15 ಲಕ್ಷ. ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಸೇಮ್ ಇದೆ. ದ್ರೋಣಾಚಾರ್ಯ ಕಂಚಿನ ಮೂರ್ತಿ ಇರ್ತೈತಿ ಇಲ್ಲಿ, ಹಾಗೆ ಪ್ರಮಾಣ ಪತ್ರ ಇರ್ತೈತಿ. ಭಾರತದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ಸೃಷ್ಟಿಸುವಲ್ಲಿ ಏನು ಮಾಡ್ತಾರೆ, ಕ್ರೀಡಾ ತರಬೇತುದಾರರಿಗೆ ಪ್ರೇರೇಪಣೆ ನೀಡಬೇಕು ಅಂತೇಳಿ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತದ ಕ್ರೀಡಾ ಸಾಧನೆಯನ್ನು ಹೆಚ್ಚಿಸುವುದು ಈ ಒಂದು ಪ್ರಶಸ್ತಿಯ ಮುಖ್ಯ ಒಂದು ಉದ್ದೇಶ ಆಗಿರ್ತೈತೆ. ಇದು ಹೆಂಗೆ ನೀಡ್ತಾರೆ ಪ್ರಶಸ್ತಿ, ಏನು ಮಾನದಂಡ ಮಾಡ್ತಾರೆ ಅಂತಂದರೆ ಪ್ರಶಸ್ತಿ ನೀಡಲಾಗುವ ಹಿಂದಿನ 3 ವರ್ಷಗಳಲ್ಲಿ ಕ್ರೀಡಾ ತರಬೇತಿದಾರರು ಗೆದ್ದಿರುವಂತಹ ನಿರಂತರವಾದ ಸಾಧನೆಗಳನ್ನು ಇಲ್ಲಿ ಪರಿಗಣಿಸ್ತಾರೆ. ಭಾರತದಲ್ಲಿ ಕ್ರೀಡೆಯಲ್ಲಿ ಸುಧಾರಿಸುವಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರನ್ನು ಗುರುತಿಸಲು ಈ ಒಂದು ಪ್ರಶಸ್ತಿ ಏನಾಗಿದೆ, ಅವಶ್ಯಕವಾಗಿ ಬೇಕಾಗ್ತೈತೆ. ಕ್ರೀಡಾ ಪ್ರಶಸ್ತಿಗಳಿದೆ ನೋಡ್ರಿ. ಭಾರತ ರತ್ನ ಪ್ರಶಸ್ತಿ ಮುಂಭಾಗ ಮತ್ತು ಹಿಂಭಾಗದ ಚಿತ್ರಣ. ಇದು 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡಿದರೆ ಭಾರತ ಸರ್ಕಾರವು ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತ ರತ್ನ ಪ್ರಶಸ್ತಿ ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸ್ತಾರೆ 2014ರಲ್ಲಿ. ಅದು ಯಾರು ಪಡ್ಕೊಂಡಿದ್ದಾರೆ ಅಂದರೆ ಸಚಿನ್, ರಮೇಶ್ ತೆಂಡೂಲ್ಕರ್ ಅವರು ಏನು ಮಾಡ್ಕೊಂಡಿದ್ದಾರೆ, ಈ ಪ್ರಶಸ್ತಿಯವರಿಗೆ ಭಾಜನರಾಗಿದ್ದಾರೆ. 2014ರಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡಂಥವ್ರು ಯಾರಂದರೆ ಸಚಿನ್ ತೆಂಡೂಲ್ಕರ್ ಅಂತೇಳಿ ನಾವು ಕರಿತೀವಿ. ಇಷ್ಟೇನಾಯ್ತಂದರೆ ರಾಷ್ಟ್ರಧ್ವಜದ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಏನಾಯ್ತಂದರೆ 6ನೇ ತರಗತಿಯ ಒಂದು ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಕಂಪ್ಲೀಟ್ ಆದವು. ಇದು ಪಾರ್ಟ್ 2 ಇದು ಹೇಳ್ತಿರೋದು. ಇವಾಗ ನೆಕ್ಸ್ಟ್ 7th ಕ್ಲಾಸ್ದು ಪಾರ್ಟ್ 1 ಮತ್ತು ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಅವ್ರ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.